5 ದಿನಗಳ ಹಿಂದೆ ವ್ಯಕ್ತಿ ನಾಪತ್ತೆ ಪ್ರಕರಣ ನಿನ್ನೆ ದಿವಸ ಸೋಮವಾರ ಸಂಜೆ ಶವವಾಗಿ ಪತ್ತೆ. ಅರಸೀಕೆರೆ ನಗರದ ಲಕ್ಷ್ಮೀಪುರ ಬಡಾವಣೆಯ ನಿವಾಸಿಯಾದ 69 ವರ್ಷದ HR ಮಂಜುನಾಥ್ ಮಾರ್ಚ್ 27ರಂದು ಸಂಜೆ ಮನೆಯಿಂದ ವಾಯು ವಿಹಾರಕ್ಕೆ ಅಂತ ಹೊರಹೋದವರು ಇದುವರೆಗೂ ಕೂಡ ಮನೆಗೆ ಬಂದಿಲ್ಲ. ಆದರೆ ಅವರು ಬಳಸುತ್ತಿದ್ದಂತಹ ದ್ವಿಚಕ್ರ ವಾಹನ ಮತ್ತು ಮೊಬೈಲ್ ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮತ್ತಿಹಳ್ಳಿ ಗೇಟ್ ಸಮೀಪದ ರಾಷ್ಟ್ರೀಯ ಹೆದ್ದಾರಿ BH ರಸ್ತೆಯ ಬದಿಯಲ್ಲಿ ಅನಾಥವಾಗಿ ಬಿದ್ದಿರುವುದು ಪತ್ತೆಯಾಗಿದ್ದು, ಇದುವರೆಗೂ HR ಮಂಜುನಾಥ್ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಅವರ ಧರ್ಮಪತ್ನಿ ಸರೋಜಾ ನಿಂಬಣ್ಣನವರು ಅರಸೀಕೆರೆ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಸೋಮವಾರ ಸಂಜೆ ಕಂತಿಹಳ್ಳಿ ಬಳಿ ಇರುವ ಅರಸಿ ಉದ್ಯಾನವನ ಪಾರ್ಕ್, ಶ್ರೀ ದೊಡ್ಡಮ್ಮ ದೇವಸ್ಥಾನದ ಬಳಿ ಇರುವ ಕಸ್ತೂರಿಬಾ ಶಿವಾರದ ಹತ್ತಿರ ಶವವಾಗಿ ಪತ್ತೆಯಾಗಿದ್ದು, ಕೊಲೆ ಎಂದು ಸಂಶಯ ವ್ಯಕ್ತಪಡಿಸಿದ ಪತ್ನಿ ಹಾಗೂ ಸಂಬಂಧಿಕರು ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ದೂರನ್ನು ದಾಖಲಿಸಿಕೊಂಡಿದ್ದಾರೆ. ನಂತರ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆಗೆ ಹಾಸನದ ಡಾಗ್ ಸ್ಪಾಟ್ಸ್ ಹಾಗೂ ಮೈಸೂರು ಹಾಗೂ ಹಾಸನ ಬೆರಳು ತಜ್ಞರು ಕೊಲೆಯಾದ ವ್ಯಕ್ತಿ ಮಂಜುನಾಥ್ ರವರ ಬಳಿ ಗುರುತಿನ ತಪಾಸಣೆ ಹಲವು ವಸ್ತುಗಳನ್ನು ಸಂಗ್ರಹಿಸಿ ಮೈಸೂರಿನ FSIL ವರದಿಗೆ ಕಳುಹಿಸಿಕೊಡಲಾಗಿದೆ. ನಂತರ ಶವವನ್ನು ಹಾಸನದ IMS ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ಯಲಾಯಿತು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ಅಡಿಷನಲ್ SP, ಅರಸೀಕೆರೆ ಪೊಲೀಸ್ ಉಪ ವಿಭಾಗದ DYSP ಲೋಕೇಶ್ ಹಾಗೂ ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಗ್ರಾಮಾಂತರ ಪೊಲೀಸ್ ಠಾಣೆ SI ರಂಗಸ್ವಾಮಿ, ಅರಸೀಕೆರೆ ನಗರ ಪೊಲೀಸ್ SP ಕಾನ್ಸ್ಟೇಬಲ್ ಸಿದ್ದೇಶ್ ಹಾಗೂ ಗ್ರಾಮಾಂತರ ಪೊಲೀಸ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು.